ನಮಸ್ಕಾರ. ಇಂದು ಅಣ್ಣ ಅವರು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಈ ಒಂದು ವಿಶೇಷ ದಿನದಂದು ಅವರ ನಟನೆಯನ್ನ ನೆನಪಿಸಿಕೊಳ್ಳೋದು ಅಷ್ಟೇ ಅಲ್ಲ, ಅವರ ಸಿನಿಮಾಗಳ ಮೂಲಕ ಅವರು ನಮಗೆ ಬಿಟ್ಟು ಹೋದ ಮಾನವೀಯ ಮೌಲ್ಯಗಳ ಆ ಒಂದು ಶ್ರೀಮಂತ ಪರಂಪರೆಯನ್ನ ಒಮ್ಮೆ ತಿರುವಿ ನೋಡೋಣ. ಅವರ ಚಿತ್ರಗಳು ಬರೀ ಮನೋರಂಜನೆ ಆಗಿರಲಿಲ್ಲ, ಬದಲಿಗೆ ಸಮಾಜಕ್ಕೆ ಒಂದು ದಾರಿದೀಪ ಆಗಿದ್ವು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಅವರ ಸಿನಿಮಾಗಳ ಬಗ್ಗೆ ಹೇಳಬೇಕಂದ್ರೆ ಅವು ಕೇವಲ ಕಮರ್ಷಿಯಲ್ ಆಗಿರಲಿಲ್ಲ, ಅದೊಂದು ಸಾಮಾಜಿಕ ಶಕ್ತಿಯಾಗಿತ್ತು. ದ್ವೇಷಕ್ಕೆ ಎಲ್ಲೋ ಜಾಗ ಕೊಡದೆ ಸಭ್ಯತೆಗೆ ಹೆಚ್ಚು ಒತ್ತು ಕೊಡುವ ಕಥೆಗಳನ್ನೇ ಅವರು ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡಿಕೊಳ್ತಾ ಇದ್ರು. ಬಹುಶಃ ಇದೇ ಅವರ ಇಡೀ ಸಿನಿಮಾ ಪಯಣದ ಅಡಿಪಾಯ ಆಗಿತ್ತು. ಹಾಗಾದರೆ ಬನ್ನಿ ಅವರ ಈ ಪಯಣವನ್ನ ಸ್ವಲ್ಪ ಹತ್ರದಿಂದ ನೋಡೋಣ. ಮೊದಲಿಗೆ ಅವರ ಸಿನಿಮಾಗಳ ಹಿಂದಿದ್ದ ಆ ಆತ್ಮಸಾಕ್ಷಿ ಬಗ್ಗೆ ತಿಳಿಯೋಣ. ಆಮೇಲೆ ಆ ಚಿತ್ರಗಳು ಯಾವೆಲ್ಲ ಮೌಲ್ಯಗಳನ್ನ ಬಿತ್ತಿದ್ವು ಅಂತ ನೋಡೋಣ. ನಂತರ ತೆರೆ ಹಿಂದಿನ ಅವರ ನಿಜವಾದ ವ್ಯಕ್ತಿತ್ವ ಹೇಗಿತ್ತು, ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ಅವರ ಪಾತ್ರ ಎಂಥದ್ದು, ಮತ್ತು ಕೊನೆಗೆ ಇವತ್ತಿಗೂ ಜೀವಂತವಾಗಿರೋ ಅವರ ಆ ಪರಂಪರೆಯ ಬಗ್ಗೆ ಮಾತಾಡೋಣ. ಫಸ್ಟ್ ಪಾಯಿಂಟ್, ಡಾಕ್ಟರ್ ರಾಜ್ಕುಮಾರ್ ಅವರು ತಾವು ಮಾಡುವ ಚಿತ್ರಗಳಿಗೆ ಒಂದು ನೈತಿಕ ಉದ್ದೇಶ ಇರಬೇಕು ಅಂತ ಉದ್ದೇಶಪೂರ್ವಕವಾಗಿ ನಿರ್ಧಾರ ಮಾಡಿದ್ರು. ಅಂದ್ರೆ ಅವರ ಪ್ರತಿಯೊಂದು ಸಿನಿಮಾ ಒಂದು ಆತ್ಮಸಾಕ್ಷಿಯ ಹಾಗೆ ಕೆಲಸ ಮಾಡ್ತಾ ಇತ್ತು. ಅವರ ಕೆರಿಯರ್ ಇದೆಯಲ್ಲ, ನಿಜಕ್ಕೂ ಒಂದು ವಿಸ್ಮಯ. 220ಕ್ಕೂ ಹೆಚ್ಚು ಸಿನಿಮಾಗಳು. ಸುಮ್ನೆನಾ? ಅಷ್ಟೇ ಅಲ್ಲ, ಇದರಲ್ಲಿರೋ ವಿಶೇಷತೆ ಏನಂದ್ರೆ ಈ ಎಲ್ಲ ಸಿನಿಮಾಗಳನ್ನು ಅವರು ಮಾಡಿದ್ದು ಕೇವಲ ಕನ್ನಡ ಚಿತ್ರರಂಗಕ್ಕಾಗಿ. ಬೇರೆ ಭಾಷೆಗಳಿಂದ ಎಷ್ಟೇ ದೊಡ್ಡ ದೊಡ್ಡ ಆಫರ್ಗಳು ಬಂದರೂ ಅವರು ಕನ್ನಡವನ್ನ ಯಾವತ್ತೂ ಬಿಟ್ಕೊಡ್ಲಿಲ್ಲ. ಇದು ನಮ್ಮ ಭಾಷೆ ಮೇಲೆ ಅವರಿಗಿದ್ದ ಆ ಅಚಲ ನಿಷ್ಠೆಗೆ ಒಂದು ದೊಡ್ಡ ಸಾಕ್ಷಿ ಅಲ್ವಾ? ಅವರ ಸಿನಿಮಾ ಆಯ್ಕೆಯ ಹಿಂದೆ ಕೆಲವು ಕಟ್ಟುನಿಟ್ಟಾದ ನಿಯಮಗಳಿದ್ವು. ಉದಾಹರಣೆಗೆ, ತೆರೆ ಮೇಲೆ ಅವರು ಯಾವತ್ತೂ ಸಿಗರೆಟ್ ಸೇದುತ್ತಿರಲಿಲ್ಲ ಅಥವಾ ಮದ್ಯಪಾನ ಮಾಡ್ತಾ ಇರಲಿಲ್ಲ. ಅವರ ಪ್ರತಿಯೊಂದು ಸಿನಿಮಾ ಇಡೀ ಕುಟುಂಬ ಕೂತು ನೋಡುವ ಹಾಗೆ ಇರಬೇಕು ಮತ್ತು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾದ್ರೆ ಅವರ ಸಿನಿಮಾಗಳು ಯಾವೆಲ್ಲ ಪ್ರಮುಖ ಸಾಮಾಜಿಕ ಸಮಸ್ಯೆಗಳನ್ನ ತುಂಬಾ ಧೈರ್ಯವಾಗಿ ಎದುರಿಸಿದ್ವು? ಬನ್ನಿ ಕೆಲವು ಉದಾಹರಣೆಗಳನ್ನ ನೋಡೋಣ. ಅವರ ಸಿನಿ ಜರ್ನಿಯನ್ನೊಮ್ಮೆ ನೋಡಿ. ಕಾಲ ಬದಲಾದ ಹಾಗೆ ಅವರು ಸಮಾಜದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲೋ ರೀತಿಯೂ ಅಪ್ಡೇಟ್ ಆಗ್ತಾ ಇತ್ತು. ನೋಡಿ, 1957ರಲ್ಲಿ ರಾಯರ ಸೊಸೆ ಸಿನಿಮಾದಲ್ಲಿ ವರದಕ್ಷಿಣೆ ಬಗ್ಗೆ ಮಾತಾಡಿದ್ರು. ಮತ್ತೆ 2000ನೇ ಇಸ್ವಿಯಲ್ಲಿ ಶಬ್ದವೇಧಿ ಚಿತ್ರದ ಮೂಲಕ ಡ್ರಗ್ ಅಬ್ಯೂಸ್ ಅನ್ನೋ ಗಂಭೀರ ವಿಷಯವನ್ನ ಕೈಗೆತ್ಕೊಂಡ್ರು. ಮಧ್ಯದಲ್ಲಿ ಬಂಗಾರದ ಮನುಷ್ಯ ಬಂತು. ಅದು ನಮ್ಮ ರೈತರಿಗೆ ಒಂದು ಹೊಸ ಘನತೆಯನ್ನೇ ತಂದುಕೊಡ್ತು. ಜೀವನ ಚೈತ್ರ ಸಿನಿಮಾ ಸಾರಾಯಿ ನಿಷೇಧಕ್ಕೆ ಎಷ್ಟು ದೊಡ್ಡ ಸ್ಫೂರ್ತಿಯಾಯಿತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಸುಮಾರು 5 ದಶಕಗಳ ಕಾಲ ಅವರ ಸಿನಿಮಾಗಳು ಸಮಾಜವನ್ನ ತಿದ್ದೋ ಒಂದು ಪ್ರಗತಿಪರ ಧ್ವನಿಯಾಗಿ ಕೆಲಸ ಮಾಡ್ತು ಅಂದ್ರೆ ತಪ್ಪಾಗಲ್ಲ. ಆದರೆ ಅವರು ಬರೀ ಸಾಮಾಜಿಕ ಚಿತ್ರಗಳಿಗೆ ಸೀಮಿತ ಆಗಿರಲಿಲ್ಲ. ಭಾರತದ ಮೊದಲ ಜೇಮ್ಸ್ ಬಾಂಡ್ ತರಹದ ಸ್ಪೈ ಥ್ರಿಲ್ಲರ್ ಜೇಡರ ಬಲೆಯಂತಹ ಚಿತ್ರಗಳಲ್ಲಿ ನಟಿಸಿ ಒಂದು ಹೊಸ ಟ್ರೆಂಡನ್ನೇ ಸೃಷ್ಟಿ ಮಾಡಿದ್ರು. ಮೌಲ್ಯಗಳನ್ನ ಬಿಡದೆ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದ್ದಿದ್ದು ಅವರ ದೊಡ್ಡ ಗುಣ. ಸರಿ, ತೆರೆ ಮೇಲೆ ಕಾಣ್ತಾ ಇದ್ದ ಈ ಆದರ್ಶ ವ್ಯಕ್ತಿ ರಿಯಲ್ ಲೈಫ್ನಲ್ಲಿ ಹೇಗಿದ್ರು? ಇಲ್ಲೇ ಇರೋದು ಆಶ್ಚರ್ಯ. ಅವರ ಸಿನಿಮಾದ ಪಾತ್ರಗಳಿಗೂ ಅವರ ನಿಜವಾದ ವ್ಯಕ್ತಿತ್ವಕ್ಕೂ ಹೆಚ್ಚು ಕಡಿಮೆ ವ್ಯತ್ಯಾಸವೇ ಇರಲಿಲ್ಲ ಅನ್ಬೋದು. ಅವರ ಜೀವನದ ಬಹುದೊಡ್ಡ ವಿಶೇಷತೆ ಅಂದ್ರೆ ಇದೆ. ತೆರೆಯ ಮೇಲೆ ಅವರು ಯಾವ ಮೌಲ್ಯಗಳನ್ನ ಹೇಳ್ತಾ ಇದ್ರೋ ಅವರ ನಿಜ ಜೀವನದ ತತ್ವಗಳು ಅವೇ ಆಗಿದ್ವು. ಸಿನಿಮಾದಲ್ಲಿ ಅವರು ಏನನ್ನು ಹೇಳ್ತಾ ಇದ್ರೋ ಅದನ್ನೇ ತಮ್ಮ ಜೀವನದಲ್ಲಿ ಅಕ್ಷರಶಃ ಪಾಲಿಸ್ತಾ ಇದ್ರು. ಆಡಿದಂತೆ ನಡೆದವರವರು. ಅದಕ್ಕೆ ಅಲ್ವಾ ಕನ್ನಡಿಗರು ಅವರನ್ನ ಪ್ರೀತಿಯಿಂದ ಅಣ್ಣಾವರು ಅಂತ ಕರೆದಿದ್ದು. ಇದು ಬರೀ ಒಂದು ಬಿರುದು ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಅವರಿಗಿದ್ದ ಪ್ರೀತಿ, ಗೌರವ ಮತ್ತು ನಮ್ಮ ಮನೆಯ ಹಿರಿಯ ಮಗ ಅನ್ನೋ ಭಾವನೆಯ ಸಂಕೇತ ಅದು. ಅವರ ಶಿಸ್ತುಬದ್ಧ ಜೀವನ ನಿಜಕ್ಕೂ ಎಲ್ರಿಗೂ ಒಂದು ಮಾದರಿ. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಯೋಗ, ಪ್ರಾಣಾಯಾಮ ಮಾಡ್ತಾ ಇದ್ರು. ಉಡುಗೆ ತೊಡುಗೆಯಲ್ಲಿ ಅದೆಂತಹ ಸರಳತೆ! ನಿರ್ಮಾಪಕರನ್ನ ಅನ್ನದಾತರು ಅಂತಿದ್ರು, ಅಭಿಮಾನಿಗಳನ್ನ ದೇವರುಗಳು ಅಂತ ಕರೀತಾ ಇದ್ರು. ಅವರ ಆ ನಮ್ರತೆಯೇ ಅವರನ್ನ ಅಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದು. ಈಗ ಅವರ ಪಾತ್ರವನ್ನ ಕೇವಲ ಒಬ್ಬ ನಟನಾಗಿ ನೋಡದೆ ಅದಕ್ಕಿಂತ ಮೇಲಕ್ಕೆ, ಅಂದ್ರೆ ಕನ್ನಡ ನಾಡಿನ ಒಬ್ಬ ಸಾಂಸ್ಕೃತಿಕ ನಾಯಕ ಮತ್ತು ನಮ್ಮ ಅಸ್ಮಿತೆಯ ಸಂಕೇತವಾಗಿ ನೋಡೋಣ. ಹೌದು, ಕನ್ನಡ ಭಾಷೆ ಮತ್ತೆ ಸಂಸ್ಕೃತಿ ವಿಷಯಕ್ಕೆ ಬಂದಾಗ ಅವರು ಬರೀ ಒಬ್ಬ ನಟನಾಗೇ ಉಳಿದಿಲ್ಲ, ಅವರು ಕನ್ನಡದ ಅಸ್ಮಿತೆಯ ನಿಜವಾದ ಕಾವಲುಗಾರರಾಗಿ ನಿಂತರು. ಅವರ ಕನ್ನಡ ಪ್ರೇಮಕ್ಕೆ ತುಂಬಾ ಉದಾಹರಣೆಗಳಿವೆ. ತಮ್ಮ 5 ದಶಕಗಳ ಕೆರಿಯರ್ನಲ್ಲಿ ಬೇರೆ ಭಾಷೆಗಳಿಂದ ಬಂದ ದೊಡ್ಡ ದೊಡ್ಡ ಆಫರ್ಗಳನ್ನೆಲ್ಲ ನಿರಾಕರಿಸಿ ಬರೀ ಕನ್ನಡ ಸಿನಿಮಾಗಳಲ್ಲೇ ನಡೆಸಿದ್ರು. 1980ರ ದಶಕದಲ್ಲಿ ನಡೆದ ಗೋಕಾಕ್ ಚಳವಳಿಯ ನೇತೃತ್ವ ವಹಿಸಿ ಕನ್ನಡಕ್ಕೆ ನ್ಯಾಯ ಸಿಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು.
ಅಷ್ಟೇ ಏಕೆ, ಅವರ ಹುಟ್ಟಿದರ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡಿದೆಯಲ್ಲ, ಅದು ಇವತ್ತಿಗೂ ಕರ್ನಾಟಕದ ಅನಧಿಕೃತ ರಾಷ್ಟ್ರಗೀತೆಯಾಗಿದೆ. ಇದೊಂದು ನಿಜಕ್ಕೂ ಗಮನಿಸಲೇಬೇಕಾದ ಸಂಗತಿ. ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನಂತರ ಅತಿ ಹೆಚ್ಚು ಪ್ರತಿಮೆಗಳಿರುವುದು ಡಾಕ್ಟರ್ ರಾಜ್ಕುಮಾರ್ ಅವರದ್ದು. ಇದು ಬರೀ ಒಂದು ಅಂಕಿಅಂಶ ಅಲ್ಲ, ಜನರ ಹೃದಯದಲ್ಲಿ ಮತ್ತು ನಮ್ಮ ನಾಡಿನ ಪ್ರಜ್ಞೆಯಲ್ಲಿ ಅವರಿಗಿದ್ದ ಆ ಅಳಿಸಲಾಗದ ಸ್ಥಾನದ ಪ್ರತೀಕ. ಸರಿ, ಕೊನೆಯದಾಗಿ ಅವರ ಜೀವನ ಮತ್ತು ಕೆಲಸಗಳು ನಮ್ಮ ಸಮಾಜದ ಮೇಲೆ ಬೀರಿದ ಸ್ಪಷ್ಟ ಮತ್ತು ಶಾಶ್ವತವಾದ ಸಕಾರಾತ್ಮಕ ಬದಲಾವಣೆಗಳ ಮೇಲೆ ಸ್ವಲ್ಪ ಗಮನ ಹರಿಸೋಣ. ತಮ್ಮ ಪತ್ನಿ ಪಾರ್ವತಮ್ಮನವರ ಜೊತೆ ಸೇರಿ ಸ್ಥಾಪಿಸಿದ ಶಕ್ತಿಧಾಮದ ಮೂಲಕ 800ಕ್ಕೂ ಹೆಚ್ಚು ನಿರಾಶ್ರಿತ ಹೆಣ್ಣುಮಕ್ಕಳಿಗೆ ಅವರು ಆಶ್ರಯ ಆದರು. ಇದು ಅವರ ಸಾಮಾಜಿಕ ಕಳಕಳಿಗಿರೋ ಅದೆಷ್ಟೋ ಉದಾಹರಣೆಗಳಲ್ಲಿ ಕೇವಲ ಒಂದಷ್ಟೇ. ಅವರ ಮಾನವೀಯತೆ ಅವರ ಸಿನಿಮಾಗಳಷ್ಟೇ ವಿಶಾಲವಾಗಿತ್ತು. ಅವರ ನೇತ್ರದಾನದ ಕಥೆ ಇದೆಯಲ್ಲ, ಅದು ನಿಜಕ್ಕೂ ಸ್ಫೂರ್ತಿದಾಯಕ. 1994ರಲ್ಲಿ ಅವರು ಒಂದು ಪ್ರತಿಜ್ಞೆ ಮಾಡ್ತಾರೆ, ತಮ್ಮ ಕಣ್ಣುಗಳನ್ನು ದಾನ ಮಾಡ್ತೀನಿ ಅಂತ. 2006ರಲ್ಲಿ ಅವರು ನಿಧನರಾದ ನಂತರ ಅವರ ಆಸೆಯಂತೆ ನೇತ್ರದಾನ ಮಾಡಲಾಗತ್ತೆ. ಅವರ ಈ ಒಂದು ನಡೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡ್ತು. ವರದಿಗಳ ಪ್ರಕಾರ ಕರ್ನಾಟಕದಲ್ಲಿ ನೇತ್ರದಾನ ಮಾಡೋರ ಸಂಖ್ಯೆ ಬರೋಬ್ಬರಿ 400ರಷ್ಟು ಹೆಚ್ಚಾಯಿತು. ಇದು ಅವರ ಒಂದು ಮಾತಿಗೆ, ಒಂದು ಕೃತಿಗೆ ಇದ್ದ ಪ್ರಭಾವಕ್ಕೆ ಹಿಡಿದ ಕೈಗನ್ನಡಿ. ಅವರ ಈ ಎಲ್ಲ ಸಾಧನೆಗಳಿಗೆ ರಾಷ್ಟ್ರಮಟ್ಟದ ಗೌರವಗಳು ಹುಡುಕಿಕೊಂಡು ಬಂದವು. ಭಾರತೀಯ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ, ದೇಶದ ಪ್ರತಿಷ್ಠಿತ ಪದ್ಮಭೂಷಣ, ಅತ್ಯುತ್ತಮ ಗಾಯನಕ್ಕಾಗಿ ನ್ಯಾಷನಲ್ ಅವಾರ್ಡ್ ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಕರ್ನಾಟಕ ರತ್ನ ಗೌರವ, ಇವೆಲ್ಲವೂ ಅವರ ಬಹುಮುಖ ಪ್ರತಿಭೆ ಮತ್ತು ರಾಷ್ಟ್ರೀಯ ಮಹತ್ವವನ್ನು ಸಾರಿ ಸಾರಿ ಹೇಳುತ್ತವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಬರೀ ಒಬ್ಬ ನಟರಾಗಿ ಉಳಿಲಿಲ್ಲ. ಅವರು ಕಲೆಯನ್ನ ಸಾಮಾಜಿಕ ಜವಾಬ್ದಾರಿಯ ಜೊತೆ ಬೆರೆಸಿ ಸಿನಿಮಾ ಅನ್ನೋ ಮಾಧ್ಯಮ ಸಮಾಜದಲ್ಲಿ ಒಂದು ಒಳ್ಳೆ ಬದಲಾವಣೆ ತರಬಲ್ಲದು ಅನ್ನೋದನ್ನ ತಮ್ಮ ಜೀವನದ ಮೂಲಕವೇ ಮಾಡಿ ತೋರಿಸಿದ್ರು.